ವೆಲ್ಕಮ್ ಬ್ಯಾಕ್. ಬಾಗಲಕೋಟೆಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಬೂದಿ ಮುಚ್ಚದ ಕೆಂಡದಂತಿದೆ ಬಾಗಲಕೋಟೆಯ ಪರಿಸ್ಥಿತಿ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ರಾಜ್ಯಸಭಾ ಸದಸ್ಯ ನಾರಾಯಣ್ ಸಾ ಬಾಂಡ್ಗೆ ನೇರ ಸಂಪರ್ಕದಲ್ಲಿ. ಬಾಂಡ್ಗೆ ಅವರ ನಮಸ್ಕಾರ. ನಮಸ್ಕಾರ. ಏನಾಗ್ತಿದೆ ಬಾಗಲಕೋಟೆಯಲ್ಲಿ? ನಿನ್ನೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವದ ಮೆರವಣಿಗೆ ನಡೆದಿತ್ತು. ಆ ಶಿವಾಜಿ ಮಹಾರಾಜರ ಮೆರವಣಿಗೆ ಮಸೀದಿ ಎದುರಿಗೆ ಬಂದಾಗ ಆ ಮಸೀದಿಯಿಂದ ಕಲ್ಲು ಮತ್ತು ಚಪ್ಪಲಿಗಳ ತೂರಾಟ ಆಯ್ತು. ಹೀಗಾಗಿ ಪರಿಸ್ಥಿತಿ ತುಂಬಾ ಉದ್ರೇಕ ಆಯ್ತು. ಸ್ವಂತ SP ಅವರಿಗೆ ಕೂಡ ಆ ಕಲ್ಲು ಬಿದ್ದಿದೆ, ಅವ್ರಿಗೂ ಕೂಡ ರಕ್ತ ಬಂದಿದೆ. ಈ ರೀತಿ ಕಾಂಗ್ರೆಸ್ ಸರ್ಕಾರದ ಅವರಿಗೆ ಕುಮ್ಮಕ್ಕಿರುವುದರಿಂದ ಇದು ಮುಸ್ಲಿಮರು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಎಲ್ಲರಿಗೂ ಕೂಡ ಈಗ ಮನವರಿಕೆಯಾಗಿದೆ. ಈಗ ಬಾಂಡ್ಗೆ ಅವರೇ, ಈಗ ಯಾರು ಕಲ್ಲು ತೂರಿದ್ದಾರೋ ಅವರನ್ನು ಅರೆಸ್ಟ್ ಮಾಡಿದೀವ್ರಿ. 8 ಜನರನ್ನ ಅರೆಸ್ಟ್ ಮಾಡಿದೀವಿ. ಮತ್ತೆ ಇನ್ನೇನಾಗಬೇಕು? ಇಲ್ಲ ರೀ, 8 ಜನ, ಯಾರಿಗೋ 8 ಜನರಿಗೆ ಅರೆಸ್ಟ್ ಮಾಡಿದ್ರೆ ಏನು? 200 ಜನ ಮಸೀದಿಯಲ್ಲಿ ಯಾಕಿದ್ರು ಅವರು? 200 ಜನ ಮಸೀದಿಯಲ್ಲಿ ಯಾಕೆ ಕೂಡಿದ್ರು? ಆ ಮಸೀದಿಯ ಮುಲ್ಲಾ ಯಾರು, ಮೌಲಿ ಯಾರು, ಆ ಮಸೀದಿ ಯಾರಿಗೆ ಸಂಬಂಧಪಟ್ಟದ್ದು ಅಂಥವ್ರಿಗೆ ಹಿಡಿಬೇಕು, ಅಥವಾ ಯಾರಿಗೋ ಒಂದು 8 ಜನರಿಗೆ ಹಿಡಿದು ತಂದು ಇದು ಸರಿಯಾದ ಕ್ರಮ ಅಲ್ಲ. ಇದು ಸುಮ್ಮನೆ ಕಣ್ಣು ಒರೆಸತಕ್ಕಂತ ತಂತ್ರ ಆಗ್ತದೆ. ರಂಜಾನ್ ತಿಂಗಳು ಮಸೀದಿಯಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅಂತ ನಾವ್ ಹೆಂಗ್ ಡಿಸೈಡ್ ಮಾಡೋದಕ್ಕಾಗತ್ತೆ? ಅವರ ಪ್ರಾರ್ಥನಾ ಮಂದಿರ ಮಸೀದಿಯಲ್ಲಿ ಇರ್ತಾರೆ. ಪ್ರಾರ್ಥನೆಗೆ ಸಮಯ ಇದೆ ಎಲ್ಲದಕ್ಕೂ. ರಾತ್ರಿ 10 ಗಂಟೆಗೆ ಮಸೀದಿಯಲ್ಲಿ ಯಾವುದೇ ಪ್ರಾರ್ಥನೆ ಇರಲ್ಲ. 10 ಗಂಟೆಗೆ ಮಸೀದಿ 200 ಜನ ಯಾಕೆ ಸೇರಿದ್ರು? ಅಲ್ಲಿ ಚಪ್ಪಲಿಗಳು ಎಲ್ಲಿಂದ ಬಂದು? ಅಲ್ಲಿ ಕಲ್ಲು ಯಾಕೆ ಬಂದು? ಕಲ್ಲು ತೂರ್ದವ್ರು ಯಾರು? ಇದರ ತನಿಖೆ ಆಗ್ಬೇಕಲ್ಲ. ಸುಮ್ನೆ ನಮಗೆ ಸಮಾಧಾನ ಮಾಡುವ ಸಲುವಾಗಿ 8 ಜನಕ್ಕೆ ಕರ್ಕೊಂಡ್ ಬಂದ್ರೆ ಅದು ಪರಿಹಾರ ಅಲ್ಲ. ಜಿಂದಾಬಾದ್ ಘೋಷಣೆಗಳು ಕೂಗ್ತಾರೆ ಅಂದ್ರೆ ಎಲ್ಲಿವರೆಗೆ ಧೈರ್ಯ ಎಲ್ಲಿಂದ ಬಂತು ಇವರಿಗೆ? ಮುಸಲ್ಮಾನರಿಗೆ ಈ ಧೈರ್ಯ ಎಲ್ಲಿಂದ ಬಂತು? ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಕಲ್ಲು ತೂರ್ತಕ್ಕಂತ, ಚಪ್ಪಲಿ ತೂರ್ತಕ್ಕಂತ ಧೈರ್ಯ ಎಲ್ಲಿಂದ ಬಂತಂತಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನ್ ಪರವಾಗಿ ಇರುವುದರಿಂದಲೇ ಅವ್ರಿಗೆ ಈ ಧೈರ್ಯ ಬಂದಿದೆ. ಈಗ SP ಹೇಳ್ತಾರೆ ಯಾರು ಕಲ್ಲು ತೂರಾಟ ಮಾಡಿದ್ದಾರೋ ಅವರನ್ನು ಅರೆಸ್ಟ್ ಮಾಡಿದೀವಿ. ಕಲ್ಲೇನು ಸ್ಟಾಕ್ ಇಟ್ಕೊಂಡಿರ್ಲಿಲ್ಲ, ಮಸೀದಿಯ ರ್ಯಾಕ್ ಮೇಲೆ ಒಂದು ಕಲ್ಲಿತ್ತು, ಅದನ್ನೊಬ್ಬ ಎಸ್ದಿದ್ದಾನೆ, ಅದನ್ನ ಅರೆಸ್ಟ್ ಮಾಡಿದೀವಿ. ಈಗ BJP ಅವ್ರು ಏನ್ ಬಯಸ್ತಾ ಇರೋದು? ಹಿಂದೂ ಸಂಘಟನೆ ಅವ್ರು ಏನ್ ಹೇಳ್ತಾ ಇರೋದು? ಬಿಜೆಪಿ ಅವರಲ್ಲ, ಇಲ್ಲಿ ಹಿಂದೂ ಸಂಘಟನೆಯವರು. ಕಲ್ಲು ಯಾಕೆ ಒಂದ್ ಕಲ್ಲು ಬಿತ್ತೋ 10 ಕಲ್ಲು ಬಿತ್ತೋ ಅದು ಪ್ರಶ್ನೆ ಇಲ್ಲ. ಚಪ್ಪಲಿ ಬಂದು ಬಿತ್ತಲ್ಲ. ಇಲ್ಲಿ ವಿಡಿಯೋ ಇದೆ. ಇದು ಸುಳ್ಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸ್ವತಃ SP ಅವರಿಗೆ ಕಲ್ಲು ಬಡಿದಿದೆ. 3-4 ಜನ ಪೊಲೀಸರಿಗೆ ಗಾಯ ಆಗಿದೆ. ಮೆರವಣಿಗೆ ಮೇಲೆ ಚಪ್ಪಲಿ ಯಾಕೆ ಎಸೆದ್ರಿ ನೀವು? ಯಾವ ಧೈರ್ಯ ನಿಮಗೆ? ಶಿವಾಜಿ ಮಹಾರಾಜರ ಜಯಂತಿ ಮಾಡಬಾರ್ದಾ ನಾವು? ಇದನ್ನು ಕಾಂಗ್ರೆಸ್ ಸರ್ಕಾರದ ಕುಮ್ಮಕದಿಂದ ಇವ್ರು ಮಾಡ್ತಾರೆ. ಇವ್ರಿಗೆ ಧೈರ್ಯ ಇದೆ, ಕಾಂಗ್ರೆಸ್ ಸರ್ಕಾರ ನಮಗೆ ರಕ್ಷಣೆ ಮಾಡ್ತಾನಂತ. ಪಾಕಿಸ್ತಾನ್ ಜಿಂದಾಬಾದ್ ಈ ಘೋಷಣೆ ಕೂಗ್ತಕ್ಕಂತ ಧೈರ್ಯ ಹೇಗೆ ಬಂತು ಇವ್ರಿಗೆ? ಅಂದ್ರೆ ನಿನ್ನೆ ಘೋಷಣೆ ಕೂಗಿದಾರ, ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದಾರೆ. ಬೇಕಾದಷ್ಟು ಸತಿ ಕೂಗಿದ್ದಾರೆ ರೀ, ಬೇಕಾದಷ್ಟು ಸತಿ ಕೂಗಿದ್ದಾರೆ. ಕೆಲವೊಂದು ವಿಡಿಯೋಗಳಿಗೆ ಬಂದಾವ, ಕೆಲವೊಂದು ವಿಡಿಯೋಗಳಲ್ಲಿ ಬಂದಿಲ್ಲ. ಬೇಕಾದಷ್ಟು ಇದೆ. ನಿಮ್ಗೂ ವಿಡಿಯೋಗಳನ್ನು ಕಳಿಸ್ಕೊಡ್ತೀವಿ ನಾವು. ಇವರು ಯಾವಾಗಲೂ ಇದು ಜಿಹಾದ್. ಬಾಗಲಕೋಟೆಯಲ್ಲಿ ಇದು ಒಂದು ಗ್ಯಾಂಗ್ ಇದೆ. ಅವ್ರಿಗೆ ರಕ್ಷಣೆ ಮಾಡ್ತಕ್ಕಂತಹ ಕೆಲವರು ಶತ್ರುಗಳು, ದೇಶದ್ರೋಹಿಗಳು ಇದ್ದಾರೆ. ಅವರ ಕುಮ್ಮಕದಿಂದ ಈ ಕೆಲಸ ಮಾಡ್ತಾ ಇದೆ. ಬಾಗಲಕೋಟೆಯಲ್ಲಿ ಕರ್ನಾಟಕ ಸರ್ಕಾರ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ. 2 ವರ್ಷ ಆಯ್ತು ನಾವು ಮೂರ್ತಿ ತೆಗೆದುಕೊಂಡು ಬಂದು. ಛತ್ರಪತಿ ಶಿವಾಜಿ ಮಹಾರಾಜರದು ಜಾಗ ಫಿಕ್ಸ್ ಆಗಿದೆ. ಆದಾಗ್ಯೂ ಸಹಿತ ಇಲ್ಲಿ ನಮಗೆ ಆ ಮೂರ್ತಿ ಕೂಡಿಸಲು ಕೊಡ್ತಾ ಇಲ್ಲ. ಅಂದ್ರೆ ಇದ್ರ ಅರ್ಥ ಏನು? ಈಗ ನೀವು ಏನ್ ಬಯಸ್ತಾ ಇರೋದು ನಾರಾಯಣ್ ಬಾಂಡ್ಗೆ ಅವರೇ? ಸರ್ಕಾರದಿಂದ ಏನ್ ಬಯಸ್ತಾ ಇದ್ರಿ? ನಾವು ಬಯಸ್ತಾ ಇರೋದು ಯಾರು ಅದಕ್ಕೆ ಹೊಣೆಗಾರರು, ಇದು ಪೂರ್ವ ಯೋಜಿತವಾದದ್ದು, ಏನೋ ಆಕಸ್ಮಿಕ ಘಟನೆ ಇಲ್ಲ. ಆ ಮಸೀದಿಯ ಮುಲ್ಲಾ, ಮೌಲಿ ಅದಕ್ಕೆ ಯಾರು ಜವಾಬ್ದಾರ ಇದ್ದಾರೆ ಅವರೆಲ್ಲರನ್ನು ಬಂಧಿಸಿ ವಿಚಾರಣೆ ಮಾಡಬೇಕು. ಈಗ ನೋಡ್ರಿ, ಇನ್ನೊಮ್ಮೆ ಈಗ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆಯನ್ನು ಇನ್ನೊಮ್ಮೆ ನಾವು ಮಾಡೇ ಮಾಡ್ತೀವಿ. 144 ಯಾಕೆ ಡಿಕ್ಲೇರ್ ಮಾಡಿದ್ರಿ? ಎದರ ಸಲುವಾಗಿ? ಅವರನ್ನು ರಕ್ಷಣೆ ಕೊಡೋ ಸಲುವಾಗಿ ಮಾಡ್ತಾ ಇದ್ರೆ. ಈಗ ಹಿಂದೂ ಕಾರ್ಯಕರ್ತರು ಎಲ್ಲ ಊರು ಬಂದ್ ಮಾಡಿಸ್ಬಿಟ್ರು. ಅವರಲ್ಲಿ ಆಕ್ರೋಶ ಇದೆ ರೀ, ಆಕ್ರೋಶ ಇದೆ. ಈಗ ಬಾಂಡ್ಗೆ ಅವರೇ, ಈಗ ಮಸೀದಿ, ಪಂಕಾ ಮಸೀದಿ ಅಂತ ಏನ್ ಕರೀತಾರೆ, ಅದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್? ಅದು 100 ವರ್ಷದ ಹಿಂದೆ
ಇಲ್ಲಿಗಲ್ ನೂರಾರು ಕನ್ಸ್ಟ್ರಕ್ಷನ್ ವರ್ಷದ ಅಥವಾ ಹೊಸ ಮಸೀದಿ ಇದೆ. ನೂರಾರು ವರ್ಷದಿಂದ ಇದೆ. ನಮಗ್ ಗೊತ್ತ ಲೀಗಲೋ ಇಲ್ಲಿಗಲೋ ಗೊತ್ತಿಲ್ಲ, ಅದ್ರ 100 ವರ್ಷಕ್ಕಿಂತಲೂ ಹೆಚ್ಚು ಇದೆ ಅದು. ದೊಡ್ಡ ಮಸೀದಿ ಇದೆ. ಆ ಮಸೀದಿ ಇವತ್ತೆಲ್ಲ ಹಿಂದಕ್ಕೆ RSS ಮೆರವಣಿಗೆ ಹೋದಾಗೂ ಅಲ್ಲಿಂದ ಕಲ್ಲಿದ್ದಾವೆ. ಇದಕ್ಕೆ ಇತಿಹಾಸ ಇದೆ. ಹಿಂದೆ RSS ಮೆರವಣಿಗೆ ನಡೆದಾಗೂ ಸಹಿತ ಕಲ್ಲುಗಳನ್ನು ತೂರಿದ್ದಾರೆ. ಮತ್ತೆ ಇಂಥ ಭಾವನೆ ಇರ್ತಕ್ಕಂಥ ಇವ್ರಿಗೆ ಯಾರು ಸಪೋರ್ಟ್ ಕೊಡ್ತಾ ಇದ್ದಾರೆ? ಈ ಧೈರ್ಯ ಎಲ್ಲಿ ಬಂತು ಇವ್ರಿಗೆ? ಇದೆಯಿಂದ ಚಪ್ಪಲಿ ಒಗಿತಾರೆ ಅಂತಂದ್ರೆ ಏನ್ರಿ ಇದು ಸಣ್ಣ ಮಾತಾ? ಈಗ ಬಾಂಡ್ಗೆ ಅವರೇ, ನಿನ್ನೆ ಮೆರವಣಿಗೆ ಮಾಡಿದಾಗ ಬೇರೆ ಎಲ್ಲೂ ಪ್ರಾಬ್ಲಮ್ ಆಗ್ಲಿಲ್ಲ, ಇಲ್ಲಿ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಒಂದು ಮೆರವಣಿಗೆಯನ್ನು ಸಹಿಸೋದಕ್ಕಾಗಲ್ವಾ ಅಂತ ಇವರಿಗೆ? ನಾವು ಅದನ್ನೇ ಕೇಳ್ತಾ ಇರೋದು. ನೀವೇನ್ ಕೇಳ್ತಾ ಇದ್ರಿ? ಇದನ್ನು ಸಹಿಸ್ಲಾಕ ನಿಮ್ಮ ಎಲ್ಲಾ ಬೇಕಾದಷ್ಟು ಮೆರವಣಿಗೆ ಮಾಡ್ತೀವಿ. ಒಂದಾದ್ರೂ ನಿಮ್ಮ ಮೆರವಣಿಗೆ ಮೇಲೆ ಯಾರಾದ್ರೂ ಕಲ್ಲು ಹಾಕಿದ್ರ? ನಾವು ಹಾಕುದಿಲ್ಲ. ಆದ್ರೆ ನಮ್ಮನ್ನು ಯಾಕೆ ನಾವು ಸುಮ್ ಕೂಡ್ತೀವಿ ಅಂತ ಮಾಡ್ತೀರಾ? ಹಿಂದೂಗಳು ಸಹನಶೀಲತೆ ಅಂತ ಮಾಡ್ತೀರಾ? ಪರೀಕ್ಷೆ ಮಾಡಬೇಡ್ರಿ ಸಹನತೆ. ಎಲ್ಲದಕ್ಕೂ ಒಂದು ಇತಿಮಿತಿ ಇರ್ತದ ಸಹನತೆಗೆ. ಇವತ್ತು ಬಾಗಲಕೋಟದ ಜನ ಆಕ್ರೋಶ ಎದ್ದು ಅಂಗಡಿ ಮುಕ್ಕಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮುಂದಿದು ಎಲ್ಲಿಗೆ ಹೋಗಿ ಮುಟ್ತೈತೋ ಗೊತ್ತಿಲ್ಲ. ಇದು ಈಗ ಬಾಂಡ್ಗೆ ಅವರೇ, ಓಕೆ, ಈಗ ಅವ್ರು ಕಲ್ಲೆಸ್ದ್ರು, ಅವರ ವಿರುದ್ಧ ಕ್ರಮ ಆಗಬೇಕು, ಕರೆಕ್ಟ್, ನೀವು ಹೇಳ್ತಾ ಇರೋದೆಲ್ಲ ಸರಿ ಇದೆ. ಬಟ್ ಈಗ ನಿಷೇಧಾಜ್ಞೆಯ ಮಧ್ಯೆ ನೀವು ಮೆರವಣಿಗೆ ಅಥವಾ ಪ್ರತಿಭಟನೆ ಮಾಡೋದು ಸರಿನಾ? ಇದು ನಿಷೇಧಾಜ್ಞೆ ಮಾಡಿದ್ರೆ ಇದೇ ನಮ್ದು ಪ್ರಶ್ನೆ. ನಿಷೇಧಾಜ್ಞೆ ಎದ್ರ ಸಲುವಾಗಿ? ನಮ್ದು ಹಿಂದೂ ಸಮಾಜ ಉತ್ಸವ ಇದೆ ನಾಳೆ. ಹಿಂದೂ ಸಮಾಜ ಉತ್ಸವ ಎಲ್ಲ ಫಿಕ್ಸ್ ಆಗಿದೆ 1 ತಿಂಗಳದ ಹಿಂದೆ. ನಿಷೇಧಾಜ್ಞೆ ಯಾಕೆ ಮಾಡ್ತೀರಿ ನೀವು? ನಾವು ಕೂಡಬಾರ್ದಂತ ಅಲ್ಲ, ನೀವು ನಿಷೇಧಾಜ್ಞೆ ಮಾಡುದು. ಈಗ ನಾಳೆ ಹಿಂದೂ ಸಮಾಜೋತ್ಸವ ಇದೆಯಾ ಬಾಂಡಗೆ ಅವರೇ? ನಾಳೆ ಹಿಂದೂ ಹೌದು. ಎಲ್ಲಿ? ಬಾಗಲಕೋಟೆ ನಗರದಲ್ಲಿ ಹಿಂದೂ ಸಮಾಜ, ಬಾಗಲಕೋಟೆ ನವನಗರದಲ್ಲಿ ಮತ್ತು ನಗರದಲ್ಲಿ 2 ದಿವಸ ಇದೆ ಹಿಂದೂ ಸಮಾಜೋತ್ಸವ. ಆ ಉದ್ದೇಶ ಇಟ್ಕೊಂಡು ನಾವು ಕೂಡಬಾರ್ದಂತ ನಿಷೇಧಾಜ್ಞೆ ಮಾಡಿದಿರಿ ನೀವು. ಆದ್ರೆ ನಾವು ಮಾಡ್ತೀವಿ. ಏನ್ ನಿಷೇಧಾಜ್ಞೆ ಇದ್ರು ನಾವು ಮಾಡವ್ರೆ. ಈಗ ಸಮಾಜೋತ್ಸವ ನಡಿಬಾರ್ದು ಅನ್ನೋ ಕಾರಣಕ್ಕಾಗಿ ಏನಾದ್ರೂ ಇದಾಗಿದೆಯಾ ಬಾಂಡ್ಗೆ ಅವರೇ? ಇಲ್ಲೇನಾದ್ರೂ ಗಲಾಟೆ ಮಾಡಿದ್ರೆ ನಿಷೇಧಾಜ್ಞೆ ಜಾರಿ ಆಗತ್ತೆ, ಸಮಾಜೋತ್ಸವ ನಡೆಯಲ್ಲ. ಈ ಯೋಚನೆ ಇತ್ತ ಅವ್ರಿಗೆ? ಕರೆಕ್ಟ್ ನೀವು ಹೇಳುದು ಇದೇ ಯೋಚನೆ ಇದೆ. ಹಿಂದೂ ಸಮಾಜೋತ್ಸವ ಆಗಬಾರ್ದು, ಬಾಗಲಕೋಟೆಯಲ್ಲಿ ಜನ ಸೇರಬಾರ್ದು ಅನ್ನೋ ಉದ್ದೇಶ ಪೂರ್ವ ಯೋಜಿತ. ಆಕಸ್ಮಿಕ ಘಟನೆ ಅಲ್ಲ, ಆಕಸ್ಮಿಕ ನಡೆದಂತಹ ಘಟನೆ ಅಲ್ಲ, ಇದು ಪೂರ್ವ ಯೋಜಿತವಾದಂತಹ ಘಟನೆ ಇದೆ. ಇದಕ್ಕೆ ಪೂರ್ಣ ಸರ್ಕಾರವೇ ಹೊಣೆ ಆಗ್ತದೆ, ಸಿದ್ದರಾಮಯ್ಯವರೇ ಹೊಣೆ ಆಗ್ತಾರೆ ಇದಕ್ಕೆ. ಎಸ್, ಥ್ಯಾಂಕ್ ಯು ಬಾಂಡ್ಗೆ ಅವರೇ, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ನಾರಾಯಣ್ ಸಾಬ್ ಬಾಂಡ್ಗೆ ಅವರು ಹೇಳ್ತಾ ಇರೋದನ್ನು ಕೇಳ್ತಾ ಇದ್ದೀರಿ. ನಾಳೆ ಮತ್ತು ನಾಡಿದ್ದು 2 ದಿನ ಸಮಾಜೋತ್ಸವ ನಡೆಯೋದಕ್ಕಿದೆ. ಅದನ್ನು ತಡೆಯೋ ಉದ್ದೇಶವೂ ಇದರ ಹಿಂದಿತ್ತು. ನಾವು ಕಲ್ಲೆಸೆದ್ರೆ ನಿಷೇಧಾಜ್ಞೆ ಜಾರಿಯಾಗತ್ತೆ, ನಿಷೇಧಾಜ್ಞೆ ಜಾರಿ ಆದರೆ ಸಮಾಜೋತ್ಸವ ನಡೆಯಲ್ಲ. ಇದು ಕೂಡ ಅವರ ಪ್ಲಾನ್ ಆಗಿತ್ತು ಅಂತ ಅವರು ಆರೋಪಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.